ನಮಸ್ಕಾರ ಎಲ್ಲ ಕರ್ನಾಟಕದ ಜನತೆಗೆ. ಆ ನಿಮ್ಮ ಸ್ಟಾಕ್ ಮಾರ್ಕೆಟ್ ಸಂತೋಷ್ ಮಾಡಿದ ಪೂರ್ವಕ ನಮಸ್ಕಾರಗಳು. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಟೈಮಿಂಗ್ಸ್ ಬಗ್ಗೆ ತಿಳ್ಕೊಂಡಿದ್ವಿ, ಮತ್ತೆ ಡಿಫ್ರೆಂಟ್ ಆರ್ಡರ್ ಟೈಪ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ಯಾವ ತರ ಆರ್ಡರ್ ಟೈಪ್ಸ್ ನ ಪಂಚ್ ಮಾಡೋದು, ಅದ್ರ ಉಪಯೋಗಗಳೇನು, ಯಾವ್ಯಾವ ಟೈಮಲ್ಲಿ ಯಾವ ತರ ಆರ್ಡರ್ ನ ಪಂಚ್ ಮಾಡಬೇಕು, ಅದರಿಂದ ನೀವೇ ಅಡ್ವಾಂಟೇಜ್ ತಗೊಬಹುದು ಅಂತ ಎಲ್ಲ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ. ಇಫ್ ಇನ್ ಕೇಸ್ ನೀವು ಈ ವಿಡಿಯೋ ಮೊದಲು ನೋಡ್ತಾ ಇದ್ರೆ ನೀವು ಪ್ರೀವಿಯಸ್ ವಿಡಿಯೋಸ್ ಗಳನ್ನ ನೋಡ್ಕೊಂಡು ಆಮೇಲೆ ಇಲ್ಲಿಗೆ ಬನ್ನಿ. ಯಾಕೆಂತ ಅಂದ್ರೆ ನಾನೊಂದು ಸೀರೀಸ್ ಮಾಡ್ತಾ ಇದ್ದೀನಿ ಸ್ಟಾಕ್ ಮಾರ್ಕೆಟ್ ಬೇಸಿಕ್ಸ್ ಬಗ್ಗೆ. ಸೊ ಒಂದು ಪ್ಲೇ ಲಿಸ್ಟ್ ಮಾಡಿದೀನಿ, ಆ ಪ್ಲೇ ಲಿಸ್ಟ್ ಅಲ್ಲೇ ಎಲ್ಲ ಅವೈಲೇಬಲ್ ಇದೆ. ಏನೋ ನನ್ನ ಯೂಟ್ಯೂಬ್ ಚಾನೆಲ್ ದ ಇನ್ಫಿನಿಟಿ ಟ್ರೇಡರ್ ಅಕಾಡೆಮಿ, ದ ಇನ್ಫಿನಿಟಿ ಟ್ರೇಡರ್ ಕನ್ನಡಿಗ ಅಂತ. ಸೊ ಅಲ್ಲದ್ರೆ ನಿಮ್ಗೆ ಸಿಗತ್ತೆ. ನಾನು ಮತ್ತೆ ಏನಕ್ಕೆ ಟ್ರೇಡಿಂಗ್ ಅವರ್ಸ್ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ ಸ್ಲೈಡ್ ಅಂತಂದ್ರೆ, ರೀಸೆಂಟ್ ಆಗಿ ಅಂದ್ರೆ 2026 ಆಗಸ್ಟ್ 3ನೇ ತಾರೀಕಿಂದ ಸ್ಟಾಕ್ ಮಾರ್ಕೆಟ್ ಟೈಮಿಂಗ್ ಸ್ವಲ್ಪ ಚೇಂಜ್ ಆಗಿದೆ, ರೈಟ್? ಸೊ ರೆಗ್ಯುಲರ್ ಟೈಮಿಂಗ್ಸ್ ಏನಿತ್ತು ಅಂತ ಅಂದ್ರೆ 9:15 ಇಂದ 3:30 ವರೆಗೂ ಇತ್ತು. ಸೊ ಇವಾಗ 9:15ಗೆ ಮಾರ್ಕೆಟ್ ಓಪನ್ ಆಗೋದು. ಸೊ ಆದ್ರೆ ಏನಾಗುತ್ತೆ ಅಂತ ಅಂದ್ರೆ ಇವಾಗ 3:30 ಇಲ್ಲ 3:15ಗೆ ಕ್ಲೋಸ್ ಆಗುತ್ತೆ. ಸೊ ಅದ್ರಲ್ಲಿ 3 ಟೈಪ್ಸ್ ಇದೆ. ಒಂದು ಎಫ್ ಅಂಡ್ ಓ ಸ್ಟಾಕ್ ಅಂತ. ಯಾವ್ಯಾವ ಸ್ಟಾಕ್ ಎಫ್ ಅಂಡ್ ಓ ಅಂದ್ರೆ ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಲ್ಲಿ ಇದೆ. ಸೊ ಆ ಸ್ಟಾಕ್ಸ್ 3:15ಗೆ ಕ್ಲೋಸ್ ಆಗ್ಬಿಡತ್ತೆ, ರೈಟ್? ಸೊ ನೆಕ್ಸ್ಟ್ ನಾನ್ ಎಫ್ ಅಂಡ್ ಓ ಅಂತ ಇದೆ. ಯಾವ್ಯಾವ ಸ್ಟಾಕ್ ಫ್ಯೂಚರ್ ಅಂಡ್ ಆಪ್ಷನ್ ಅಲ್ಲಿ ಇಲ್ಲ. ಸೊ ನಾನ್ ಎಫ್ ಅಂಡ್ ಓ ಸ್ಟಾಕ್ಸ್ 3:30 ಸೇಮ್ ಅದೇ ಟೈಮಿಂಗ್ ಸೆಟ್, ರೈಟ್? ಸೊ ನಾನ್ ಎಫ್ ಅಂಡ್ ಓ ಅಂದ್ರೆ ಫ್ಯೂಚರ್ ಅಂಡ್ ಸ್ಟಾಕ್ ಆಪ್ಷನ್ ಅಲ್ಲಿ ಯಾವ ಸ್ಟಾಕ್ ಇಲ್ಲ, ಅಂದ್ರೆ ಮೋರ್ ದೆನ್ 200 ಸ್ಟಾಕ್ಸ್, 200 ಸ್ಟಾಕ್ ಇಂತ ಜಾಸ್ತಿ ಸ್ಟಾಕ್ ಎಫ್ ಅಂಡ್ ಓ ಅಲ್ಲಿ ಇದೆ. ನಮ್ಗೆ ಟೋಟಲ್ 5,000 ಪ್ಲಸ್ ಸ್ಟಾಕ್ಸ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿದೆ. ಸೊ ಆ 200 ಸ್ಟಾಕ್ ಬಿಟ್ಟು ಮಿಕ್ಕಿದ ಸ್ಟಾಕ್ ಎಲ್ಲ ಕೂಡ 3:30ಗೆನೆ. ಒಂದ್ ನಿಮಿಷ ಗೈಸ್, ನಾನ್ ಎಫ್ ಅಂಡ್ ಓ ಸ್ಟಾಕ್ ಬಗ್ಗೆ ನಿಮ್ಗೆ ಗೊತ್ತಾಗಿತ್ತು. ಸೊ ನೆಕ್ಸ್ಟ್ ಎಫ್ ಅಂಡ್ ಓ ಕಾಂಟ್ರಾಕ್ಟ್ ಅಂತ. ಎಫ್ ಅಂಡ್ ಓ ಕಾಂಟ್ರಾಕ್ಟ್ ಅಂತ ಅಂದ್ರೆ ಆಕ್ಚುಲಿ ಕಾಲ್ ಮತ್ತೆ ಪುಟ್ಟು ಅಂದ್ರೆ ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಲ್ಲಿ ಟ್ರೇಡ್ ಮಾಡ್ತಿದ್ರೆ ಅದು ಅಪ್ ಟು 340 ವರೆಗೂ ಟ್ರೇಡ್ ಮಾಡ್ಬೋದು ಇವಾಗ. ಸೊ ಏನಂತಂದ್ರೆ ಮಾರ್ಕೆಟ್ 3:15ಗೆ ಕ್ಲೋಸ್ ಆಗುತ್ತೆ, ಆದ್ರೆ 3:15 ಇಂದ 3:30 ವರೆಗೂ ಮಾರ್ಕೆಟ್ ಕ್ಲೋಸಿಂಗ್ ಪ್ರೈಸ್ ನ ಡಿಸ್ಕವರ್ ಮಾಡುತ್ತೆ. ಸೊ ಎಕ್ಸಾಕ್ಟ್ಲಿ 3:30 ಕ್ಲೋಸಿಂಗ್ ಪ್ರೈಸ್ ನ ಅದು ರಿಫ್ಲೆಕ್ಟ್ ಮಾಡುತ್ತೆ. ಸೊ 3:40 ವರೆಗೂ ಇನ್ 10 ಮಿನಿಟ್ಸ್ ಫ್ಯೂಚರ್ ಅಂಡ್ ಆಪ್ಷನ್ ಅಲ್ಲಿ ಟ್ರೇಡ್ ಮಾಡ್ತಾ ಹೋಗ್ಬೋದು, ರೈಟ್? ಸೊ ಅಷ್ಟೇ, ಇದೊಂದೇ ಚೇಂಜಸ್. ಇದನ್ನ ನಾವು ಕ್ಲೋಸಿಂಗ್ ಆಕ್ಷನ್ ಸೆಷನ್ ಅಂತ ಕರಿತೀವಿ, CAS ಅಂತ. ಸೊ ನಿಮ್ ಲೆವೆಲ್ಗೆ, ಬೇಸಿಕ್ ಲೆವೆಲ್ಗೆ ಇಷ್ಟು ಸಾಕು ಇದ್ರ ಬಗ್ಗೆ ಇನ್ಫಾರ್ಮೇಶನ್. ಸೊ ಇವಾಗ ಏನಂತಂದ್ರೆ ಸ್ಟಾಕ್ ಮಾರ್ಕೆಟ್ 9:15 ಇಂದ 3:15 ವರೆಗೂ ಮಾತ್ರ ಇರುತ್ತೆ. ಸೊ ಅದರಲ್ಲಿ ನಾನ್ ಎಫ್ ಅಂಡ್ ಓ ಸ್ಟಾಕ್ಸ್ 3:30 ವರೆಗೂ ಇರುತ್ತೆ. ಎಫ್ ಅಂಡ್ ಓ ಕಾಂಟ್ರಾಕ್ಟ್ಸ್, ರೈಟ್? ಸೊ ಎಫ್ ಅಂಡ್ ಓ ಕಾಂಟ್ರಾಕ್ಟ್ಸ್ 3:40 ವರೆಗೂ ಇರುತ್ತೆ. ಸೊ ಇದು ಅಪ್ಡೇಟ್ಸ್. ಈ ಅಪ್ಡೇಟ್ಸ್ ಹೇಳ್ಬೇಕು ಅಂತ ನಾನು ಅನ್ಕೊಂಡೆ. ಸೊ ಅದಕ್ಕೋಸ್ಕರ ನಾನು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಅಪ್ಡೇಟ್ಸ್ ನ ಹೇಳಿದೀನಿ. ಅಂಡ್ ಈ ವಿಡಿಯೋದಲ್ಲಿ ಮೇನ್ ನನ್ನ ಫೋಕಸ್ ಏನು ಅಂದ್ರೆ ಇಂಡೆಕ್ಸ್. ಸೊ ನಿಮ್ಗೆ ಗೊತ್ತಿದೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇಂಡೆಕ್ಸ್ ಇದೆ ಅಂತ, ರೈಟ್? ಸೊ ನೀವು ತುಂಬಾ ಕೇಳಿರ್ಬೋದು ಇಂಡೆಕ್ಸ್ ಬಗ್ಗೆ. ಏನು ಅಂತ ಅಂದ್ರೆ ಒಂದು BSE ಅಂತ ಇದೆ, ಇನ್ನೊಂದು NSE ಅಂತ ಇದೆ. ಅದು 2 ಸ್ಟಾಕ್ ಎಕ್ಸ್ಚೇಂಜಸ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಅದ್ರದ್ದು ಇಂಡೆಕ್ಸ್ ಇದೆ, ಒಂದು ನಿಫ್ಟಿ 50 ಮತ್ತೆ ಇನ್ನೊಂದು ಸೆನ್ಸೆಕ್ಸ್ ಅಂತ. ಸೊ ಈ ವಿಡಿಯೋದಲ್ಲಿ ಆ ಇಂಡೆಕ್ಸ್ ಅಂದ್ರೆ ಏನು, ಆಕ್ಚುಲಿ ಅದು ಏನಕ್ಕೆ ಯೂಸ್ ಆಗುತ್ತೆ, ಮತ್ತೆ ಅದ್ರ ಹಿಂದಿಂದ ಇರೋ ಕಾರಣಗಳೇನು, ಇದನ್ನೆಲ್ಲ ನಿಮ್ಗೆ ವಿವರವಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ದಯವಿಟ್ಟು ಕೇಳ್ತಾ ಹೋಗಿ. ನಿಮ್ಗೆ ಏನಾದ್ರು ಡೌಟ್ ಬಂತು ಅಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನು ಅದ್ರ ಬಗ್ಗೆ ಎಲ್ಲ ನೋಟ್ ತಗೊಂಡು ಲೇಟರ್ ನಾನು ನಿಮ್ಗೆ ಅದ್ರ ಬಗ್ಗೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಅಥವಾ ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನಾನು ಇವಾಗ ನನ್ನ ಇದು ಸ್ಟಾಕ್ ಎಕ್ಸ್ಚೇಂಜಸ್ ಕರ್ಕೊಂಡು ಹೋಗ್ತಾ ಇದ್ದೀನಿ, ಐ ಮೀನ್ ಅದ್ರ ಬಗ್ಗೆ ಹೇಳೋದಕ್ಕೆ. ಸೊ ಲೆಟ್ಸ್ ಬಿಗಿನ್. ಸೊ ನಿಮ್ಗೆ 2 ಸ್ಟಾಕ್ ಎಕ್ಸ್ಚೇಂಜಸ್ ಇದೆ ಅಂತ ನಿಮ್ಗೆ ಗೊತ್ತು. ಒಂದು NSE ಮತ್ತೆ
BSE. ಸೊ NSE ಇಂಡೆಕ್ಸ್ ಯಾವುದು? ನಿಫ್ಟಿ 50. BSE ಇಂಡೆಕ್ಸ್ ಸೆನ್ಸೆಕ್ಸ್. ಸೊ ಫಸ್ಟ್ ಆಫ್ ಆಲ್ ಈ ಇಂಡೆಕ್ಸ್ ಅನ್ನೋದು ಏನಕ್ಕೆ ಬೇಕು ಅನ್ನೋದನ್ನ ನಾವು ಒಂದು ಎಕ್ಸಾಂಪಲ್ ಮುಖಾಂತರ ತಿಳ್ಕೊಳ್ಳೋಣ, ರೈಟ್? ಸೊ ನಿಮ್ಗೆ ಗೊತ್ತಿರ್ಬೋದು ವಿರಾಟ್ ಕೊಹ್ಲಿ, ರೈಟ್, ಈಸ್ ಅ ವೆರಿ ಗ್ರೇಟ್ ಬ್ಯಾಟ್ಸ್ಮನ್, ರೈಟ್, ಇನ್ ಆಲ್ ದ ಫಾರ್ಮ್ಯಾಟ್. 2020 ಆಗಿರ್ಬೋದು, ಟೆಸ್ಟ್ ಆಗಿರ್ಬೋದು, ಒನ್ ಡೇ ಆಗಿರ್ಬೋದು, ಅಥವಾ IPL ಆಗಿರ್ಬೋದು. ಸೊ ತುಂಬಾ ಜನ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಗಳು ಇರ್ತೀರಾ, ರೈಟ್? ಸೊ ನಾನು ಇವಾಗ ನಿಮ್ಗೆ ಒಂದು ಕ್ವಶನ್ ಕೇಳ್ತೀನಿ. ಸೊ ವಿರಾಟ್ ಕೊಹ್ಲಿ ಪರ್ಫಾರ್ಮೆನ್ಸ್ ಏನು? ಅವ್ರ ಪರ್ಫಾರ್ಮೆನ್ಸ್ ಗ್ರೇಟಾ ಅಥವಾ ಆವರೇಜಾ ಅಥವಾ ಬಿಲೋ ಅವರೇಜಾ? ಎಲ್ಲರಿಗೂ ಗೊತ್ತು ಈಸ್ ಎ ಗ್ರೇಟ್ ಪರ್ಸನ್ ಅಂತ, ಐ ಮೀನ್ ಗ್ರೇಟ್ ಬ್ಯಾಟ್ಸ್ಮನ್ ಅಂತ. ಬಟ್ ಐ ವಾಂಟ್ ದ ಡೇಟಾ ಅಲ್ವಾ? ಸೊ ನಾನು ಹಂಗಂತ ಹೇಳಿದ ತಕ್ಷಣ ನೀವೇನಂತ ಏನ್ ಮಾಡ್ತೀರಾ? ಸೊ ಅವ್ರ ಪರ್ಫಾರ್ಮೆನ್ಸ್ ನ ನೋಡ್ಬೇಕು ಅಂತ ನೀವು ಅವರು ಎಲ್ಲಾ ಮ್ಯಾಚಸ್ ಗಳು, ಲೆಟ್ಸ್ ಸೇ ಅವರೊಂದು 300 ಮ್ಯಾಚಸ್ ಪ್ಲೇ ಮಾಡಿದ್ದಾರೆ ಅಂದ್ರೆ 300 ಮ್ಯಾಚಸ್ ಗಳು ನೋಡಿ 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 ನಮ್ಗೆ ಹೇಳ್ಬೇಕಾಗುತ್ತೆ ಆ ಒಬ್ಬ ಬ್ಯಾಟ್ಸ್ಮನ್ ನ ಒಂದು ಪರ್ಫಾರ್ಮೆನ್ಸ್ ಏನು, ಗ್ರೇಟ್ ಲೆವೆಲ್ ಅಥವಾ ನಾರ್ಮಲ್ ಲೆವೆಲ್ ಅಂತ. ಸೊ ಯಾವ್ದಾದ್ರು ಒಂದು ಪ್ಯಾರಾಮೀಟರ್ ಇಟ್ಕೊಂಡು ಆ ಕಂಪ್ಲೀಟ್ ಪರ್ಸನ್ ನ ಪರ್ಫಾರ್ಮೆನ್ಸ್ ನಾವು ಮೆಜರ್ ಮಾಡಕ್ಕಾಗುತ್ತಾ? ನಿಮ್ಗೆ ಗೊತ್ತಿರ್ಬೋದು, ಮಾಡಕ್ಕಾಗುತ್ತೆ. ಯಾವ್ದು ಹೇಳಿ? ಅದೇ ಬ್ಯಾಟಿಂಗ್ ಅವರೇಜ್. ಏನ್ ಹೇಳಿ? ಬ್ಯಾಟಿಂಗ್ ಅವರೇಜ್, ರೈಟ್? ಸೊ ಅವ್ರದ್ದು ಬ್ಯಾಟಿಂಗ್ ಅವರೇಜ್ ಆನ್ ಅವರೇಜ್ 52 ಇದೆ ಅಂತ ಅನ್ಕೊಳ್ಳಿ. ಈಸ್ ಎ ಗ್ರೇಟ್ ಬ್ಯಾಟ್ಸ್ಮನ್, ರೈಟ್? ಸೊ ಇದನ್ನ ನಾವು ಸ್ಟಾಕ್ ಮಾರ್ಕೆಟ್ ಅಪ್ಲೈ ಮಾಡ್ಕೊಳ್ಳೋಣ. ಹೇಗೆ ಅಂತ ನಾನು ಹೇಳ್ತೀನಿ ನಿಮ್ಗೆ. ಇವಾಗ NSE 2000 ಪ್ಲಸ್, ಮೋರ್ ದೆನ್ 2000 ಪ್ಲಸ್. ವೇಟ್ ಅ ಮಿನಿಟ್, ಇದು ತುಂಬಾ ಲೈಟ್ ಆಗೋಯ್ತು. ಐ ಚೇಂಜ್ ದ ಕಲರ್. ಸೊ ಮೋರ್ ದೆನ್ 2000 ಪ್ಲಸ್ ಕಂಪನೀಸ್ ನಮ್ಗೆ NSE ಲಿಸ್ಟ್ ಆಗಿದೆ. ಸೊ ಮೋರ್ ದೆನ್ 5000 ಪ್ಲಸ್ ಕಂಪನೀಸ್ BSE ಲಿಸ್ಟ್ ಆಗಿದೆ ಅಲ್ವಾ? ಸೊ ನಾವಿವಾಗ ಈ NSE ಯಾವ ತರ ಪರ್ಫಾರ್ಮೆನ್ಸ್ ಮಾಡ್ತಿದೆ ಅಂತ ನಾವು ತಿಳ್ಕೊಬೇಕು ಅಂತಂದ್ರೆ, ಈ NSE ಅಂದ್ರೆ ಇಟ್ಸ್ ಸ್ಟಾಕ್ ಮಾರ್ಕೆಟ್ ನ ನಾವು ಇಂಡಿಯನ್ ಎಕಾನಾಮಿಕಲ್ ಬಾರೋಮೀಟರ್ ಅಂತ ಕರಿತೀವಿ. ಅಂದ್ರೆ ಸ್ಟಾಕ್ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಅಂದ್ರೆ ನಮ್ಮ ಎಕಾನಮಿ ಚೆನ್ನಾಗಿದೆ ಅಂತ, ಎಲ್ಲರಿಗೂ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಕ್ರಿಯೇಟ್ ಆಗ್ತಿದೆ, ಇನ್ಫ್ಲೇಷನ್ ಕಂಟ್ರೋಲ್ ಅಲ್ಲಿ ಇದೆ, ಸೊ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಚೆನ್ನಾಗಾಗ್ತಾ ಇದೆ, ಅದೆಲ್ಲ ಎಕಾನಮಿಕಲ್ ಪಾರ್ಟ್. ಜಸ್ಟ್ ನಿಮ್ಗೆ ಹೇಳ್ದೆ. ಸೊ ನಾವು ನಮ್ಮ ಇಂಡಿಯನ್ ಎಕಾನಮಿನ ಯಾವ್ದ್ರಿಂದ ಅಳಿತೀವಿ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ಯಾವ ತರ ಪರ್ಫಾರ್ಮ್ ಮಾಡ್ತಾ ಇದೆ ಅದರಿಂದ ನಾವು ಅಳಿತೀವಿ. ಸೊ ಇವಾಗ ನಾವು NSE ನ ಹೋಲ್ ಸ್ಟಾಕ್ ಮಾರ್ಕೆಟ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ, ಸೊ ಅದರಲ್ಲಿ 2000 ಕಂಪನೀಸ್ ಇದೆ. ಸೊ 2000 ಕಂಪನೀಸ್ ಪರ್ಫಾರ್ಮೆನ್ಸ್ ಇಂಡಿವಿಜುವಲ್ ಆಗಿ ನಾವು ಮೆಜರ್ ಮಾಡ್ತಾ ಟೋಟಲ್ ಸ್ಟಾಕ್ ಮಾರ್ಕೆಟ್ ಯಾವ ತರ ಪರ್ಫಾರ್ಮ್ ಮಾಡ್ತಿದೆ ಅಂತ ತಿಳ್ಕೊಬಹುದು, ರೈಟ್? ಸೊ ಬಟ್ ಆದ್ರೆ ಅದ್ರಲ್ಲಿರೋ ಲಿಮಿಟೇಷನ್ ಏನು? ಅಷ್ಟು ಕಂಪನಿನ ಎವ್ರಿ ನವ್ ಅಂಡ್ ದೆನ್ ನಾವು ಮೆಜರ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಒನ್ಸ್ ಇನ್ ಎ ಇಯರ್ ಅಂತಂದ್ರೆ ಮಾಡ್ಬೋದು, ಅಥವಾ ಟ್ವೈಸ್ ಇನ್ ಎ ಇಯರ್ ಅಂತ ಅಂದ್ರೆ ಮಾಡ್ಬೋದು, ರೈಟ್? ಸೊ ನನ್ಗೆ ಎವ್ರಿ 10 ಮಿನಿಟ್ಸ್ ಅಥವಾ ಎವ್ರಿ 30 ಮಿನಿಟ್ಸ್ ಅಥವಾ ಎವ್ರಿ 1 ಅವರ್ ಬೇಡಪ್ಪ. ಎವ್ರಿ ಡೇ ನನ್ಗೆ ಯಾವ ತರ ನಡೀತಾ ಇದೆ ಅಂತ ತಿಳ್ಕೊಬೇಕು ಅಂತ ಕುತೂಹಲ ಇರುತ್ತೆ ಅಲ್ವಾ? ಸೊ ಅದನ್ನ ನಾನು 2000 ಕಂಪನೀಸ್ನು ಪರ್ಫಾರ್ಮೆನ್ಸ್ ನ ಮೆಜರ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ, ಅಥವಾ ಅನಾಲಿಸಿಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಅಲ್ವಾ? ಸೊ ಇವ್ರು ಏನ್ ಮಾಡಿದ್ದಾರೆ ಅಂತ ಅಂದ್ರೆ, ಯಾವ್ದಾವ್ದು ತುಂಬಾ ಸೆಕ್ಟಾರ್ಸ್, ಎಷ್ಟೊಂದು ಸೆಕ್ಟಾರ್ಸ್ ಇದೆ, ಲೈಕ್ ಫಾರ್ಮಾಸ್ಯೂಟಿಕಲ್ ಸೆಕ್ಟಾರ್ಸ್ ಇದೆ, ಆಟೋಮೊಬೈಲ್ ಸೆಕ್ಟಾರ್ಸ್ ಇದೆ, IT ಸೆಕ್ಟಾರ್ಸ್ ಇದೆ, ಬ್ಯಾಂಕಿಂಗ್ ಸೆಕ್ಟಾರ್ಸ್ ಇದೆ, ಫಿನಾನ್ಷಿಯಲ್ ಸರ್ವಿಸ್ ಸೆಕ್ಟಾರ್ ಇದೆ, ರೈಟ್, ಕೆಮಿಕಲ್ ಸೆಕ್ಟಾರ್ ಇದೆ, ಇಂಜಿನಿಯರಿಂಗ್ ಸೆಕ್ಟಾರ್ ಇದೆ, ಈ ತರ ತುಂಬಾ ಸೆಕ್ಟಾರ್ಸ್ ಇದೆ ಅಲ್ವಾ? ಸೊ ಆ ಸೆಕ್ಟರ್ಸ್ ಅಲ್ಲೆಲ್ಲ ಟಾಪ್ ಕಂಪನೀಸ್ ಗಳಿದೆ ಅಲ್ವಾ? ಈ NSE ಏನ್ ಮಾಡಿದ್ದಾರೆ ಅಂದ್ರೆ ಆ ಸೆಕ್ಟರ್ ಇರೋ ಟಾಪ್ ಕಂಪನೀಸ್, ಟಾಪ್ 50 ಕಂಪನೀಸ್ ನ ತಗೊಂಡಿದ್ದಾರೆ. ಸೊ ಇವಾಗ ಒಂದು ಇಂಡಸ್ಟ್ರಿ, ಲೆಟ್ಸ್ ಬ್ಯಾಂಕಿಂಗ್ ಇಂಡಸ್ಟ್ರಿ ಅಂತ ತಗೊಳ್ಳಿ. ಯಾವ್ದು ಹೈಯೆಸ್ಟ್ ಕ್ಯಾಪಿಟಲೈಸೇಷನ್ ಇರುವಂತ ಒಂದು ಬ್ಯಾಂಕು HDFC, ರೈಟ್? ಸೊ ಇಫ್ HDFC ಇಸ್ ಪರ್ಫಾರ್ಮಿಂಗ್ ವೆಲ್ ಅಂತ ಅಂದ್ರೆ ದ ಹೋಲ್ ಬ್ಯಾಂಕಿಂಗ್ ಸಿಸ್ಟಮ್, ಅಥವಾ HDFC ಜೊತೆ ನೀವು ICICI ತಗೊಳ್ಳಿ, SBI ತಗೊಳ್ಳಿ, ಇವು ಮೂರು, HDFC, ICICI, ಆಕ್ಸಿಸ್ ಅಂಡ್ SBI, ಇವು 4 ತಗೊಳ್ಳಿ. ಈ 4 ಮೇಜರ್ ಪಾರ್ಟ್ ಆಫ್ ದ ಬ್ಯಾಂಕಿಂಗ್ ಸಿಸ್ಟಮ್. ಅಂದ್ರೆ ಆಲ್ಮೋಸ್ಟ್ 60 to 65% ಆಫ್ ದ ಬ್ಯಾಂಕಿಂಗ್ weightage will be on this 4 company, right? So ಅಂದ್ರೆ
ಓಲ್ಡ್ ಬ್ಯಾಂಕಿಂಗ್ ಸೆಕ್ಟರ್ ಏನಿದೆ ಅಲ್ವಾ ಅದು 60 to 65% ಇದೇ ಇದೆ. ಸೊ ಇದು ಚೆನ್ನಾಗಿ ನಡೀತಾ ಇದೆ ಅಂತ ಅಂದ್ರೆ ಓಲ್ಡ್ ಬ್ಯಾಂಕಿಂಗ್ ಚೆನ್ನಾಗಿ ನಡೀತಾ ಇದೆ ಅಂತ ಅಲ್ವಾ. ಸೊ ಅದೇ ತರ ಬೇರೆ IT ಸೆಕ್ಟರ್ ತಗೊಳ್ಳಿ, IT ಸೆಕ್ಟರ್ ನಮ್ಗೆ ಇನ್ಫೋಸಿಸ್ ಇದೆ, ವಿಪ್ರೋ ಇದೆ, TCS ಇದೆ. ಅದೇ ತರ ಸಿಮೆಂಟ್ ತಗೊಳ್ಳಿ, ಕನ್ಸ್ಟ್ರಕ್ಷನ್ಸ್ ತಗೊಳ್ಳಿ, ನೀವು ಯಾವುದೇ ಇಂಡಸ್ಟ್ರಿ ತಗೊಂಡ್ರು ಅದರಲ್ಲಿ ಟಾಪ್ ಪರ್ಫಾರ್ಮಿಂಗ್ ಕಂಪನೀಸ್ ಇದ್ದೇ ಇರುತ್ತೆ ಅಥವಾ ಟಾಪ್ ಕಂಪನೀಸ್ ಇದ್ದೇ ಇರುತ್ತೆ. ಸೊ ಈ ನಿಫ್ಟಿ ಅಥವಾ NSE ಏನ್ ಮಾಡುತ್ತೆ ಅಂದ್ರೆ ಆ ಕಂಪನೀಸ್ಗಳನ್ನೆಲ್ಲ ಕನ್ಸಿಡರ್ ಮಾಡಿ ಒಂದು ಇಂಡೆಕ್ಸ್ ನ ಫಾರ್ಮ್ ಮಾಡುತ್ತೆ, ರೈಟ್. ಸೊ ಅದೇ ನಿಫ್ಟಿ 50, ರೈಟ್. ಸೊ ಈ 50 ಕಂಪನೀಸ್ ಇದೆಯಲ್ವಾ ಅದೇ ನಿಫ್ಟಿ 50. ಹೇಗೆ ನಾವು ವಿರಾಟ್ ಕೊಹ್ಲಿ ಪರ್ಫಾರ್ಮೆನ್ಸ್ ನ ಅವ್ರ ಬ್ಯಾಟಿಂಗ್ ಅವರೇಜ್ ನ ನೋಡಿ ನಾವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಬಹುದು, ಅದೇ ತರ ನಾವು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ನ ಈ 50 ಕಂಪನೀಸ್ ನೋಡಿ ನಾವು ಒಂದು ಅಪ್ರಾಕ್ಸಿಮೇಟ್ ಡಿಸಿಷನ್ಸ್ ಬರ್ಬೋದು, ಹೌದು ನಮ್ಮ ಎಕಾನಮಿ ಚೆನ್ನಾಗಿ ನಡೀತಾ ಇದೆ ಅಂತ, ರೈಟ್. ಅದೇ ತರ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜಸ್ ಅಲ್ಲಿ 5,000 ಕಂಪನಿ ಇದೆ, ರೈಟ್. ಸೊ 5,000 ಕಂಪನೀಸ್ ನಾವು ಮೆಜರ್ ಮಾಡ್ಕೊಂತ ಕುತ್ಕೊಳಕ್ ಆಗಲ್ಲ ಅಥವಾ ಅನಾಲಿಸಿಸ್ ಸ್ಟಡಿ ಮಾಡ್ಕೊಂಡ್ ಕುತ್ಕೊಳಕ್ ಆಗಲ್ಲ ನಾವು ಎಕನಾಮಿ ಯಾವ ತರ ನಡೀತಾ ಇದೆ ಅಂತ ನೋಡೋದಕ್ಕೆ. ಅದಕ್ಕೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜಸ್ ನಮ್ಗೆ ಸೆನ್ಸೆಕ್ಸ್ ಅಂತ ಒಂದು ಇಂಡೆಕ್ಸ್ ಇದೆ. ಆ ಸೆನ್ಸೆಕ್ಸ್ 30 ಟಾಪ್ ಕಂಪನೀಸ್ ನ ತಗೊಂಡು ಫಾರ್ಮ್ ಮಾಡಿದೆ, ರೈಟ್. ಸೊ ಯಾವ್ದು ಬೇಸ್ ಮೇಲೆ 30 ಕಂಪನೀಸ್ ತಗೊಳ್ತಾರೆ ನಿಮ್ಗೆ ಗೊತ್ತಾಗಿದೆ. ಡಿಫ್ರೆಂಟ್ ಸೆಕ್ಟರ್ಸ್ ಅಲ್ಲಿ ಒಂದೊಂದು ಕಂಪನಿ ತಗೊಂತಾರೆ ಅಂತ ನಿಮ್ಗೆ ಗೊತ್ತಾಗಿದೆ, ರೈಟ್. ಸೊ ಯಾವ ಬೇಸ್ ಮೇಲೆ ತಗೊಂತಾರೆ ಅಂದ್ರೆ ಅದ್ರ ಕ್ಯಾಪಿಟಲೈಸೇಷನ್, ಅದ್ರ ನೆಟ್ವರ್ತ್, ರೈಟ್. ಸೊ ಇವಾಗ HDFC ತಗೊಂಡ್ರೆ ಅದ್ರ ನಮ್ದು $14 trillion ನೆಟ್ವರ್ತ್ ಇದೆ, ರುಪೀಸ್, ಸಾರಿ ನಾಟ್ ಡಾಲರ್, ರುಪೀಸ್. ಸೊ 14 trillion ರುಪೀಸ್ ನೆಟ್ವರ್ತ್ ಇದೆ. ಸೊ ಅದು ಹೈಯೆಸ್ಟ್ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ. ಸೊ ಅದನ್ನ ತಗೊಂತಾರೆ. ಇನ್ನ IT ಸೆಕ್ಟರ್ ತಗೊಂಡ್ರೆ ನಮ್ಗೆ TCS ಆಲ್ಮೋಸ್ಟ್ $8 trillion ರುಪೀಸ್ ಇದೆ, ರೈಟ್. ಡಾಲರ್ ಅಂತ ಬಂದ್ಬಿಡುತ್ತೆ. ಸೊ 8 trillion ರುಪೀಸ್ ಇದೆ. ಇನ್ನು HDFC, ರೈಟ್. ಈ ತರ ಡಿಫ್ರೆಂಟ್ ಸೆಕ್ಟರ್ಸ್ ಅಲ್ಲಿ ಒಂದೊಂದು ಕಂಪನೀಸ್ ನ ಅಥವಾ 2 ಕಂಪನೀಸ್ ನ ತಗೊಂಡು ಒಂದು ಇಂಡೆಕ್ಸ್ ಅಂತ ಫಾರ್ಮ್ ಮಾಡ್ತಾರೆ. ಸೊ ನಾನು ನಿಮ್ಗೆ ಇವಾಗ ಇಲ್ಲಿವರೆಗೂ ಎಕ್ಸ್ಪ್ಲೈನ್ ಮಾಡಿರೋದು ಅರ್ಥ ಆಗಿದೆ ಅಂತ ತಿಳ್ಕೊಂಡಿದೀನಿ, ರೈಟ್. ಸೊ ಒಂದು ನಿಮ್ಗೆ ಅರ್ಥ ಆಯ್ತು, ನಾವು ಇಂಡಿಯನ್ ಎಕಾನಮಿನ ಮೆಜರ್ ಮಾಡ್ಬೇಕು ಅಂತಂದ್ರೆ ನಾವು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ನ ಮೆಜರ್ ಮಾಡ್ಬೇಕು. ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ನ ಮೆಜರ್ ಮಾಡ್ಬೇಕು ಅಂದ್ರೆ ಮೋರ್ ದೆನ್ 5,000 ಕಂಪನೀಸ್ ಇದೆ. ಸೊ ಎಲ್ಲಾ ಕಂಪನೀಸ್ ಮೆಜರ್ ಮಾಡಕ್ ಆಗೋದಿಲ್ಲ. ಆದ್ರಿಂದ ಏನ್ ಮಾಡ್ತೀವಿ, ಎಲ್ಲಾ ಸೆಕ್ಟರ್ಸ್ ಅಲ್ಲೂ ಟಾಪ್ ಕಂಪನೀಸ್ ಯಾವ್ದಾವ್ದಿದೆ ಬೇಸ್ಡ್ ಆನ್ ದ ಕ್ಯಾಪಿಟಲೈಸೇಷನ್, ರೈಟ್. ಸೊ ಅದ್ರ ಕ್ಯಾಪಿಟಲೈಸೇಷನ್ ಮೇಲೆ ಅಂದ್ರೆ ಎಷ್ಟು ಅದ್ರ ಹತ್ರ ದುಡ್ಡಿದೆ, ನೆಟ್ವರ್ತ್ ಇದೆ. ಕ್ಯಾಪಿಟಲೈಸೇಷನ್ ಕಂಡುಹಿಡಿಯೋದಕ್ಕೆ ಫಾರ್ಮುಲಾ ಇದೆ. ಕ್ಯಾಪಿಟಲೈಸೇಷನ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಶೇರ್ಸ್, ಅಂದ್ರೆ ಟೋಟಲ್ ಶೇರ್ಸ್ ಎಷ್ಟಿದೆ, ನಂಬರ್ ಆಫ್ ವೇಟ್ ಅ ಮಿನಿಟ್. ಸೊ ನಂಬರ್ ಆಫ್ ಶೇರ್ಸ್ ಮಲ್ಟಿಪ್ಲೈಡ್ ವಿತ್ ಶೇರ್ ಪ್ರೈಸ್ ಅಥವಾ ಪ್ರೈಸ್, ಶೇರ್ ಪ್ರೈಸ್. ನಿಮ್ಗೆ ಇವಾಗ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೋಡಿದ್ದೀರಲ್ವಾ ಶೇರ್ ಪ್ರೈಸ್ ಯಾವ ತರ ನಡೀತಾ ಇರುತ್ತೆ ಅಂತ. ಸೊ ಆ ಪ್ರೈಸ್ ಜೊತೆಗೆ ಎಷ್ಟು ಟೋಟಲ್ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಕಂಪನಿದಿದೆ ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ, ಕ್ಯಾಪಿಟಲೈಸೇಷನ್ ಬರುತ್ತೆ. ಲೆಟ್ಸ್ ಸೇ ಯಾವುದೋ ಒಂದು ಕಂಪನೀಸ್ 10 ಲಕ್ಷ ಶೇರ್ಸ್ ಇದೆ ಅಂತ ಅನ್ಕೊಡಿ, ಅದ್ರ ಪ್ರೈಸ್ 10 ರೂಪಾಯಿ ಇದೆ ಒಂದ್ ಶೇರ್ಗೆ ಅಂತಂದ್ರೆ ಟೋಟಲ್ ನಮ್ಗೆ ಎಷ್ಟಾಯ್ತು, 1 ಕೋಟಿ ಕ್ಯಾಪಿಟಲೈಸೇಷನ್ ಆಯ್ತು. ಸೊ ನಿಮ್ಗೆ ಒಂದು ಎಕ್ಸಾಂಪಲ್ ಅಷ್ಟೇ. ಸೊ ಇದೇ ತರ ನೀವು ಯಾವ್ದಾದ್ರು ಕಂಪನಿ ತಗೊಳ್ಳಿ, ಆ ಕಂಪನಿದು ಟೋಟಲ್ ನಂಬರ್ ಆಫ್ ಶೇರ್ಸ್ ಮಲ್ಟಿಪ್ಲೈಡ್ ವಿತ್ ಶೇರ್ ಪ್ರೈಸ್ ಇವಾಗ ಏನ್ ನಡೀತಾ ಇದೆ ಅದು, ರೈಟ್. ಸೊ ಆ 50 ಕಂಪನೀಸ್ ಇದೆಯಲ್ವಾ, ಆ 50 ಕಂಪನೀಸ್ ಕಾನ್ಸ್ಟೆಂಟ್ ಆಗಿ ಇರೋದಿಲ್ಲ. ಯಾಕೆ ಅಂತಂದ್ರೆ ಒಂದು ಕಂಪನಿ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ದಲೇ ಇರ್ಬೋದು. ಸೊ NSE ಮತ್ತು BSE ಅವ್ರದೇ ಆದಂತ ಪ್ಯಾರಾಮೀಟರ್ಸ್ ಇದೆ ಆ ಒಂದು ಕಂಪನಿನ ಇಂಡೆಕ್ಸ್ ಒಳಗಡೆ ಸೇರಿಸ್ಕೊಳ್ಳೋದಕ್ಕೆ. ಆ ಪ್ಯಾರಾಮೀಟರ್ಸ್ ಗೆ ಫಿಟ್ ಆದ್ರೆ ಅದನ್ನ ತಗೊಂತಾರೆ, ಫಿಟ್ ಆಗಿಲ್ಲ ಅಂದ್ರೆ ಅದನ್ನ ರಿಮೂವ್ ಮಾಡಿ ಬೇರೆ ಯಾವ ಕಂಪನಿ ಫಿಟ್ ಆಗುತ್ತೆ ಅದನ್ನ ಮತ್ತೆ ಒಳಗಡೆ ತಗೊಂತಾರೆ. ಅದೇ 50 ಕಂಪನೀಸ್ ಇರುತ್ತೆ. ಅದನ್ನ ನಾವು MSCI ರೀಬ್ಯಾಲೆನ್ಸಿಂಗ್ ಅಂತ ಕರಿತೀವಿ. ಅದೆಲ್ಲ ನಿಮ್ಗೆ ಅಡ್ವಾನ್ಸ್ಡ್ ಕಾನ್ಸೆಪ್ಟ್, ಅಷ್ಟೆಲ್ಲ ಏನು ಬೇಡ. ಸೊ ವೆರಿ ಸಿಂಪಲ್, ಇವಾಗ ನಿಮ್ಗೆ ಅರ್ಥ ಆಗಿದೆ ಇಂಡೆಕ್ಸ್ ಅಂದ್ರೆ ಏನು ಅಂತ. ಇಂಡೆಕ್ಸ್ ಅಂದ್ರೆ ಇಟ್ ಕನ್ಸಿಸ್ಟ್ ಆಫ್ ಡಿಫ್ರೆಂಟ್ ಸ್ಟಾಕ್ಸ್, ರೈಟ್, ಆಫ್
ಡಿಫರೆಂಟ್ ಸೆಕ್ಟರ್ಸ್ ವಿಚ್ ಹ್ಯಾಸ್ ಹೈಯೆಸ್ಟ್ ಕ್ಯಾಪಿಟಲೈಸೇಷನ್. ಅಂದ್ರೆ ಬೇರೆ ಬೇರೆ ಸೆಕ್ಟರ್ಸ್ ಗಳಿಂದ ಯಾವ್ದಾವೆಲ್ಲ ಟಾಪ್ ಕಂಪನೀಸ್ ಗಳಿದಾವೆ ಅದನ್ನೆಲ್ಲಾನು ಸೇರಿಸಿ ಒಂದು ಇಂಡೆಕ್ಸ್ ಅಂತ ಫಾರ್ಮ್ ಮಾಡ್ತಾರೆ. ಅದಕ್ಕೆ ಕಾರಣ ಏನು ಅಂತ ಅಂದ್ರೆ, ಒಂದು ಎಕಾನಮಿನ ಮೆಜರ್ ಮಾಡೋದಕ್ಕೆ ನಾವು ಸ್ಟಾಕ್ ಮಾರ್ಕೆಟ್ ನ ಬಾರೋಮೀಟರ್ ಆಗಿ ಯೂಸ್ ಮಾಡ್ತೀವಿ. ಸೊ ಅದನ್ನ ಮೆಜರ್ ಮಾಡೋದಕ್ಕೆ ನಮ್ಗೆ ಈಸಿ ಆಗ್ಲಿ ಅಂತ ಇಂಡೆಕ್ಸ್ ಇದೆ ಅಷ್ಟೇ. ಸೊ ಒಂದು ಯೂಸಸ್ ಏನು ಅಂತಂದ್ರೆ, ನಾವು ಎಕಾನಮಿನ ಮೆಜರ್ ಮಾಡೋದಕ್ಕೆ. ಎರಡನೇ ಕಾರಣ ಏನು ಅಂತಂದ್ರೆ, ನಾವು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಲ್ವಾ, ಅಥವಾ ಮ್ಯೂಚುವಲ್ ಫಂಡ್ ಅಲ್ಲೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತಾರಲ್ಲ, ಅವರು ಕ್ಲೋಸಿಂಗ್ ಪ್ರೈಸ್ ನ ಕಂಡುಹಿಡಿಯೋದು ಯಾವ ಬೇಸ್ ಮೇಲೆ ಅಂದ್ರೆ, ಈ ಇಂಡೆಕ್ಸ್ ಯಾವ ತರ ಕ್ಲೋಸ್ ಆಗತ್ತಲ್ವಾ, ಸೊ ಅದ್ರ ಬೇಸ್ ಮೇಲೆ ಅವ್ರುನು ಕ್ಲೋಸಿಂಗ್ NAV ಪ್ರೈಸ್ ನ ಮೆಜರ್ ಮಾಡ್ತಾರೆ. ಪ್ಲಸ್ ETF ಅಷ್ಟೇ, ಯಾವ ETF ನಿಫ್ಟಿ 50 ನ ಟ್ರ್ಯಾಕ್ ಮಾಡ್ತಾ ಇರುತ್ತೆ. ಸೊ ಆ ETF ಎಲ್ಲ ಕ್ಲೋಸಿಂಗ್ ಪ್ರೈಸ್ ನ ಮೆಜರ್ ಮಾಡೋದು ಅಥವಾ ಕ್ಲೋಸಿಂಗ್ ಪ್ರೈಸ್ ನ ಕಂಡಿಡ್ಕೊಳ್ಳೋದು ನಿಫ್ಟಿ 50 ಯಾವ ತರ ಎಂಡ್ ಆಗಿದೆ ಅನ್ನೋದ್ರ ಮೇಲೆ. ಸೊ ಈ ಎಲ್ಲಾ ಕಾರಣಕ್ಕೆ ನಮ್ಗೆ ಏನ್ ಬೇಕು, ಇಂಡೆಕ್ಸಸ್ ಬೇಕಾಗಿದೆ, ರೈಟ್? ಸೊ ನಾನು ಇವಾಗ ಹೇಳಿದೆ ನಿಮ್ಗೆ, NSE ಲಿ ಅಥವಾ ನಿಫ್ಟಿ 50 ಟಾಪ್ ಕಂಪನೀಸ್ ಇದೆ, BSE ಲಿ ಸೆನ್ಸೆಕ್ಸ್ ಅಂದ್ರೆ 30 ಟಾಪ್ ಕಂಪನೀಸ್ ಇದೆ ಅಂತ. ಸೊ ಆ ಕಂಪನೀಸ್ ಎಲ್ಲ ಯಾವ್ದು ಸರ್ ನಾವು ನೋಡ್ಬೇಕು, ನಾವು ಅದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, ನಮ್ಗೆ ಇಲ್ಲಿ ನೋಡಕ್ಕಾಗುತ್ತೆ ಅಂದ್ರೆ, ನೀವು ಒಂದು NSE ವೆಬ್ಸೈಟ್ ಹೋದ್ರೆ NSE ನಿಫ್ಟಿ 50 ಇರೋ ಸ್ಟಾಕ್ಸ್ ಎಲ್ಲ ಸಿಗುತ್ತೆ. ಸೊ BSE ಹೋದ್ರೆ ನಿಮ್ಗೆ ಸೆನ್ಸೆಕ್ಸ್ ಅಲ್ಲಿ ಇರೋ ಸ್ಟಾಕ್ ಎಲ್ಲ ಸಿಗುತ್ತೆ. ನಿಮ್ಗೆಲ್ಲ ಒಂದೇ ಕಡೆ ಸಿಗ್ಬೇಕು ಅಂದ್ರೆ ನೀವು ಜಸ್ಟ್ ನಿಮ್ಮ ಟ್ರೇಡಿಂಗ್ ವ್ಯೂ ಗೆ ಹೋದ್ರೆ, ಸೊ ನೀವು ಟ್ರೇಡಿಂಗ್ ವ್ಯೂಗೆ ಹೋದ್ರೆ ನಿಮ್ಗೆ ಇಲ್ಲೇ ಈಸಿಯಾಗಿ ಸಿಕ್ಬಿಡುತ್ತೆ. ಇದು ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಇರೋ ಎಲ್ಲಾ ಇಂಡೆಕ್ಸಸ್, ಸ್ಟಾಕ್ಸ್, ಕಮಾಡಿಟೀಸ್ ಎಲ್ಲ ನೀವು ಇಲ್ಲೇ ಅನಲೈಸ್ ಮಾಡಬಹುದು. ಅದ್ರದ್ದೆಲ್ಲ ಇನ್ಫಾರ್ಮೇಶನ್ ನಿಮ್ಗೆ ಇಲ್ಲೇ ಸಿಕ್ಬಿಡುತ್ತೆ. ಈ ಪೇಯ್ಡ್ ವರ್ಷನ್ ಇದೆ ಮತ್ತೆ ಫ್ರೀ ವರ್ಷನ್ ಇದೆ. ಸೊ ಪೇಯ್ಡ್ ವರ್ಷನ್ ನಿಮ್ಗೆ ಬೇಕಾಗಲ್ಲ, ಫ್ರೀ ವರ್ಷನ್ ತಗೊಳ್ಳಿ. ನೀವು ಅಡ್ವಾನ್ಸ್ ಲೆವೆಲ್ ಹೋದಾಗ ಬೇಕಾದ್ರೆ ಪೇಯ್ಡ್ ವರ್ಷನ್ ತಗೊಳ್ಳಿ. ಸಿಂಪಲ್ ಆಗಿ ನೀವು ಗೂಗಲ್ ಹೋಗ್ಬಿಟ್ಟು ಟ್ರೇಡಿಂಗ್ ವ್ಯೂ ಅಂತ ಟೈಪ್ ಮಾಡಿ, ಫಸ್ಟ್ ಯಾವ್ದೊಂದು ಟ್ಯಾಬ್ ಬರುತ್ತೋ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇದು ಸಿಕ್ಬಿಡುತ್ತೆ. ಸೊ ಈ ಒಂದು ಪೇಜ್ ಬಂದ್ಮೇಲೆ ನೀವು ಪ್ರಾಡಕ್ಟ್ ಗೆ ಹೋಗಿ, ಅಲ್ಲಿ ಸ್ಕ್ರೀನರ್ಸ್ ಗೆ ಹೋಗಿ, ಸ್ಟಾಕ್ಸ್ ಗೆ ಹೋಗಿ, ರೈಟ್? ಸೊ ಸ್ಟೋರ್ ಮೇಲೆ ನಿಮ್ಗೆ ಇಲ್ಲಿ ಸಿಕ್ಬಿಡುತ್ತೆ. ನಿಮ್ಗೆ ಯಾವ ಒಂದು ಕಂಟ್ರಿ ಬೇಕು ಇಂಡೆಕ್ಸ್ ಅಥವಾ ಸ್ಟಾಕ್, ನೀವು ಇಲ್ಲೇ ಟೈಪ್ ಇಲ್ಲೇ ಕ್ಲಿಕ್ ಮಾಡಿದ್ರೆ ಸಿಕ್ಬಿಡುತ್ತೆ. ನೋಡಿ, ಇಂಡಿಯಾ, ಎಂಟೈರ್ ವರ್ಲ್ಡ್, USA, ಜರ್ಮನಿ, ಜಪಾನ್, ಕೆನಡಾ ಅಂತ ಎಲ್ಲ ಇದೆ. ಸೊ ನಮ್ಗೆ ಇಂಡಿಯಾ ಬೇಕು, ಇಂಡೆಕ್ಸ್ ಇದೆ, ಇಂಡೆಕ್ಸ್ ಹೋಗೋಣ. ನಮ್ಗೆ ಯಾವ್ದು ಬೇಕು, ನಿಫ್ಟಿ 50 ಅಲ್ವಾ? ಸೊ ನಿಫ್ಟಿ 50 ಮೇಲೆ ಕ್ಲಿಕ್ ಮಾಡಿದ್ರೆ ಈಗ ನೋಡಿ ನಿಫ್ಟಿ 50 ಕಂಪನೀಸ್ ಗಳೆಲ್ಲ ಬಂತು. ಇಲ್ಲಿ ನೋಡಿ, ವಿಪ್ರೋ, ಅಲ್ಟ್ರಾಟೆಕ್, ಟ್ರೆಂಟ್, ಟಾಟಾ ಮೋಟಾರ್ಸ್, ಟೈಟಾನ್ ಕಂಪನೀಸ್, ಮಹೀಂದ್ರ ಅಂಡ್ ಮಹೀಂದ್ರ, ರಿಲಯನ್ಸ್, ಮಾರುತಿ ಸುಜುಕಿ, JSW ಸ್ಟೀಲ್, ITC, ಇನ್ಫೋಸಿಸ್, ಈ ಎಲ್ಲ, ಬಜಾಜ್ ಫಿನ್ಸರ್ವ್, ಏಷ್ಯನ್ ಪೇಂಟ್, ಅದಾನಿ ಎಂಟರ್ಪ್ರೈಸಸ್, ಆಕ್ಸಿಸ್ ಬ್ಯಾಂಕ್, ಈ ಎಲ್ಲ 50 ಕಂಪನೀಸ್ ಫಾರ್ಮ್ ಆಗಿ ನಮ್ಗೆ ನಿಫ್ಟಿ 50 ಆಗಿದೆ, ರೈಟ್? ಸೊ ನೀವು ನೋಡ್ಬೋದು ನಮ್ದು ಟರ್ಮಿನಲ್ ಅಲ್ಲಿ, ಇದು ನನ್ನ ಬ್ರೋಕರ್ ಟರ್ಮಿನಲ್. ಸೊ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು, ನಿಫ್ಟಿ ಇವಾಗ ಏನ್ ಪ್ರೈಸ್ ಇದೆ, 24,457 ರೂಪಾಯಿ ಇದೆ ಅಲ್ವಾ? ಸೊ ಇದು ಹೆಂಗ್ ಬಂತು ಅಂತಂದ್ರೆ, ಆ ಕಂಪನೀಸ್ ಗಳೆಲ್ಲ ಯಾವ ತರ ಪರ್ಫಾರ್ಮ್ ಮಾಡ್ತಾ ಇದೆ, ರೈಟ್? ಸೊ ಇಲ್ಲಿ ನಮ್ಗೆ -125 ಪಾಯಿಂಟ್ಸ್ ಇದೆ. ಅಂದ್ರೆ ಆ ಎಲ್ಲಾ ಕಂಪನೀಸ್ ಗಳಲ್ಲಿ ಮೇಜರ್ ಆಫ್ ದ ಕಂಪನೀಸ್ ನಮ್ಗೆ ಡೌನ್ ಸೈಡ್ ಅಲ್ಲಿ ಇದೆ, ಅದಕ್ಕೋಸ್ಕರ ನಮ್ಗಿದು ಮೈನಸ್ ತೋರಿಸ್ತಾ ಇದೆ. ಸೊ ಆ ಎಲ್ಲಾ ಕಂಪನಿಗಳಲ್ಲಿ ನಮ್ಗೆ ಮೇಜರ್ ಆಗಿ ಅಪ್ ಸೈಡ್ ಅಲ್ಲಿ ಇತ್ತು ಅಂತಂದ್ರೆ ನಮ್ಗೆ ಇಲ್ಲಿ ಪಾಸಿಟಿವ್ ಕಾಣಿಸುತ್ತೆ ಅಷ್ಟೇ, ರೈಟ್? ಸೊ ಸೆನ್ಸೆಕ್ಸ್ ಅಷ್ಟೇ, ನೀವು ಡೈರೆಕ್ಟ್ ಆಗಿ ಇಲ್ಲೇ ಹೋದ್ರೆ, ಒಂದ್ ನಿಮಿಷ, ನೀವಿಲ್ಲಿ ನಿಫ್ಟಿ 50 ಬದಲು ಸೆನ್ಸೆಕ್ಸ್ ಅಂತ ಸೆನ್ಸೆಕ್ಸ್ ಅಂತ ಕ್ಲಿಕ್ ಮಾಡಿದ್ರೆ, ಸೆನ್ಸೆಕ್ಸ್ ಅಲ್ಲೆಲ್ಲ ಯಾವ್ಯಾವ ಕಂಪನೀಸ್ ಗಳಿದಾವೆ ಆ ಕಂಪನೀಸ್ ಗಳೆಲ್ಲ ಕೊಟ್ಬಿಟ್ಟಿದ್ದಾರೆ ನೋಡಿ. ಅಲ್ಟ್ರಾಟೆಕ್ ಸಿಮೆಂಟ್, ಟ್ರೆಂಟ್, ಟೈಟಾನ್, ಟೆಕ್ ಮಹೇಂದ್ರ, ಅಂದ್ರೆ ಆಲ್ಮೋಸ್ಟ್ ನಿಮ್ಗೆ ನಿಫ್ಟಿ 50 ಅಲ್ಲಿ ಯಾವ್ಯಾವ ಕಂಪನಿಗಳಿದೆ, ಸೆನ್ಸೆಕ್ಸ್ ಅಲ್ಲೂ ಅವೇ ಕಂಪನೀಸ್ಗಳು ಕಾಣಕ್ ಸಿಗ್ತವೆ. ಎಲ್ಲೋ ಒಂದೋ ಎರಡೋ ಡಿಫ್ರೆನ್ಸ್ ಇರ್ಬೋದು, ರೈಟ್? ಅಥವಾ ಇಲ್ದೇನೂ ಇರ್ಬೋದು, ಬಟ್ ಅದರಲ್ಲಿರೋ ಕಂಪನೀಸ್ ಗಳೆಲ್ಲ ಆಲ್ಮೋಸ್ಟ್ ಇದ್ರಲ್ಲೂ ಸಿಗುತ್ತೆ.
ಸೊ ನಿಮ್ಗೆ ಇಲ್ಲಿ ನೋಡ್ಬೋದು ಇಲ್ಲಿ ಸೆಕ್ಟರ್ ಅಲ್ಲಿ ಯಾವ ಸೆಕ್ಟರ್ ಇಂದ ಯಾವ ಕಂಪನೀಸ್ ಗಳು ತಗೊಂಡಿದ್ದಾರೆ ಅಂತಾನು ನಮ್ಗೆ ಇಲ್ಲಿ ಸಿಕ್ಬಿಡುತ್ತೆ ನೋಡಿ. ಇಲ್ಲಿ ಫಿನಾನ್ಸ್ ತಗೊಂಡ್ರೆ ಫಿನಾನ್ಸ್ ಇಂದ ಕೋಟಕ್ ಮಹೇಂದ್ರ ಬ್ಯಾಂಕ್ ತಗೊಂಡಿದ್ದಾರೆ. ಕನ್ಸ್ಯೂಮರ್ ನಾನ್ ಡ್ಯೂರಬಲ್ ಇಂದ ITC ರೈಟ್ ತಗೊಂಡಿದ್ದಾರೆ. ನಿಮ್ಮ ಸಿಗರೇಟ್ ಮ್ಯಾನುಫ್ಯಾಕ್ಚರ್ ಮಾಡುತ್ತಲ್ಲ ನಿಮ್ ಲೈಟ್ಸ್, ಕಿಂಗ್, ಸ್ಮಾಲ್ ಇದೆಲ್ಲ ಇದೆ ಕಂಪನೀಸ್ ರೈಟ್. ಸೊ ನಿಮ್ಗೆ ನೋಡಿ ಬ್ಯಾಂಕಿಂಗ್ ಅಥವಾ ಫಿನಾನ್ಸ್ ಬಂತು ಅಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ತಗೊಂಡಿದೆ. ನಾನ್ ಎನರ್ಜಿ ಮಿನರಲ್ಸ್ ಟಾಟಾ ಸ್ಟೀಲ್, ಅಂದ್ರೆ ನಾನ್ ಎನರ್ಜಿ ಮಿನರಲ್ಸ್ ಅಂದ್ರೆ ಸಿಮೆಂಟ್, ಸ್ಟೀಲ್, ಕನ್ಸ್ಟ್ರಕ್ಷನ್ ಬೇಕಾಗಿರೋ ಯಾವೆಲ್ಲ ಮೆಟೀರಿಯಲ್ಸ್ ಇರುತ್ತೆ ಅದನ್ನೆಲ್ಲ ಯಾವ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಅದನ್ನೆಲ್ಲ ನಾವು ನಾನ್ ಎನರ್ಜಿ ಮಿನರಲ್ಸ್ ಅಂತ ಕರಿತೀವಿ. ಸೊ ಅದರಲ್ಲಿ ನಮ್ಗೆ ಟಾಟಾ ಸ್ಟೀಲ್ ತಗೊಂಡಿದ್ದಾರೆ. ಸೊ ಈ ತರ ಸೆಕ್ಟರ್ ವೈಸ್ ಅಲ್ಲಿ ಡಿಫ್ರೆಂಟ್ ಅಂದ್ರೆ ಆ ಸೆಕ್ಟರ್ಸ್ ಅಲ್ಲಿ ಯಾವ ಕಂಪನಿ ಹೈಯೆಸ್ಟ್ ಕ್ಯಾಪಿಟಲೈಸೇಷನ್ ಇರುತ್ತೋ ಆ ಕಂಪನಿನೇ ತಗೊಂಡಿರ್ತಾರೆ ರೈಟ್. ಸೊ ಇದು ಬಿಟ್ಟು ನಿಮ್ಗೆ ಇನ್ನೊಂದು ಏನ್ ನಾನು ಹೇಳಕ್ ಇಷ್ಟಪಡ್ತೀನಿ ಆಡ್ ಆನ್ ಆಗಿ ಅಂತ ಅಂದ್ರೆ, ಲೆಟ್ಸ್ ಸರ್ ನಾನು ಬರೀ ಬ್ಯಾಂಕಿಂಗ್ ಅಲ್ಲಿ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡಕ್ ಇಷ್ಟಪಡ್ತೀನಿ. ಸೊ ಬ್ಯಾಂಕಿಂಗ್ ಮಾತ್ರ ನನ್ಗೆ ಬೇಕಾಗಿರುವಂತ ಕಂಪನೀಸ್ಗಳು ಎಲ್ಲಿ ಸಿಗುತ್ತೆ ಅಂದ್ರೆ ನಿಮ್ಗೆ ಇಲ್ಲೇ ಸಿಕ್ಬಿಡುತ್ತೆ. ಇಲ್ಲಿ ಬನ್ನಿ, ನೀವು ಇಂಡೆಕ್ಸ್ ಟೈಪ್ ಮಾಡಿ, ಜಸ್ಟ್ ನೀವು ಇಲ್ಲಿ ನೋಡಿ ಬ್ಯಾಂಕ್ ನಿಫ್ಟಿ ಅಂತ ಇದೆ. ಬ್ಯಾಂಕ್ ನಿಫ್ಟಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲೇ ತೋರಿಸ್ಬಿಡುತ್ತೆ ನೋಡಿ ಯಾವ ಕಂಪನೀಸ್ ಗಳೆಲ್ಲ ಬ್ಯಾಂಕ್ ನಿಫ್ಟಿಯಲ್ಲಿ ಫಾರ್ಮ್ ಆಗಿದೆ. ಇದೆಲ್ಲ ಬ್ಯಾಂಕಿಂಗ್ ರಿಲೇಟೆಡ್ ಕಂಪನೀಸ್ ಗಳಲ್ಲೇ. ಇಲ್ಲ ಸರ್ ನಾನು IT ಸೆಕ್ಟರ್ ನೋಡ್ತೀನಿ ಅಂದ್ರೆ ನೀವು ಇಂಡೆಕ್ಸ್ ಬನ್ನಿ, ಇಲ್ಲ CNIT ನಿಫ್ಟಿ IT ಅಂತ ಇದೆ ನೋಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ IT ಕಂಪನೀಸ್ ಗಳೆಲ್ಲ ಬಂದ್ಬಿಡ್ತು. ವಿಪ್ರೋ, ಟೆಕ್ ಮಹೇಂದ್ರ, ಟಾಟಾ ಕನ್ಸಲ್ಟೆನ್ಸಿ, ಪರ್ಸಿಸ್ಟೆಂಟ್ ಸಿಸ್ಟಮ್ ಲಿಮಿಟೆಡ್, ಒರಾಕಲ್, ಇನ್ಫೋಸಿಸ್, LTM, ಇನ್ಫೋಸಿಸ್, HCL, ಕೋಫೋರೆಜ್, ಎಲ್ಲಾ ಕಂಪನೀಸ್ಗಳು IT ರಿಲೇಟೆಡ್. ಇಲ್ಲ ಸರ್ ನನ್ಗೆ ಬೇರೆ ಯಾವ್ದಾದ್ರು ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ಆಟೋ ಅಂದ್ರೆ ಆಟೋಮೊಬೈಲ್, ಎಲ್ಲ ಕಂಪನೀಸ್ಗಳು ಆಟೋಮೊಬೈಲ್ ರಿಲೇಟೆಡ್. ಇವನ್ ಮಿಂಡಾ ಲಿಮಿಟೆಡ್, TVS ಮೋಟರ್, ಟಾಟಾ ಮೋಟರ್ಸ್, TV ಇನ್ವೆಸ್ಟ್ಮೆಂಟ್ ರೈಟ್. ಸೊ ಮಾರುತಿ ಸುಜುಕಿ, ಮಹೇಂದ್ರ ಅಂಡ್ ಮಹೇಂದ್ರ, ಹೀರೋ ಮೋಟರ್ ಕಾರ್ಪ್ ಅಂದ್ರೆ ಮೋಟರ್ ಕಾರ್ಪೊರೇಷನ್, ಇದೆಲ್ಲ ಕಂಪನೀಸ್ ನಮ್ಗೆ ರಿಲೇಟೆಡ್ ಟು ಆಟೋಮೊಬೈಲ್ ಇಂಡಸ್ಟ್ರಿ. ಸೊ ನಿಮ್ಗೆ ಇಂಡಸ್ಟ್ರಿ ಸ್ಪೆಸಿಫಿಕ್ ಬೇಕು ಅಂದ್ರೂ ಇಲ್ಲೇ ನೋಡ್ಬೋದು, ಅಥವಾ ಓವರ್ ಆಲ್ ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಬೇಕು ಇಂಡೆಕ್ಸ್ ಬಗ್ಗೆ ಅಂತಂದ್ರು ನೀವು ಇಲ್ಲೇ ನೋಡ್ಕೋಬಹುದು, ಅಥವಾ ನೀವು ಇಂಡಿವಿಜುವಲ್ ಸ್ಟಾಕ್ ಬೇಕು ಅಂದ್ರೂ ಇಲ್ಲೇ ನೋಡ್ಕೊಬಹುದು. ಸೊ ನಿಮ್ಗೆ ಆಟೋದಲ್ಲಿ ಇಷ್ಟು ಕಂಪನೀಸ್ಗಳಿದೆ ರೈಟ್. ಸೊ ಟೋಟಲ್ 15 ಕಂಪನೀಸ್ಗಳಿದೆ. ಇದರಲ್ಲಿ ಟಾಪ್ ಕಂಪನೀಸ್ ನ ತಗೊಂಡ್ ಬಂದು ನಿಫ್ಟಿಗೆ ಹಾಕಿರ್ತಾರೆ ರೈಟ್. ಸೊ ಅದು ನಿಫ್ಟಿಲಿ ಇರುತ್ತೆ. ಅದೇ ತರ ಬೇರೆ ಬೇರೆ ಸೆಕ್ಟರ್ಸ್ ಗಳು ನಾನು ಹೇಳಿದ್ನಲ್ವಾ, IT, ಬ್ಯಾಂಕಿಂಗ್ ಸೆಕ್ಟರ್, ಆಟೋಮೊಬೈಲ್ ಸೆಕ್ಟರ್, ಕೆಮಿಕಲ್, ಇಂಜಿನಿಯರಿಂಗ್, ಫಾರ್ಮಾಸ್ಯೂಟಿಕಲ್ ರೈಟ್. ಸೊ ಈ ತರ ಡಿಫ್ರೆಂಟ್ ಸೆಕ್ಟರ್ಸ್ ಇಂದ ಟಾಪ್ ಕಂಪನೀಸ್, ಟಾಪ್ ಅಂತ ನಾವು ಯಾವ್ದನ್ನ ಕರಿತೀವಿ ಅಂತಂದ್ರೆ ಬೇಸ್ಡ್ ಆನ್ ಕ್ಯಾಪಿಟಲೈಸೇಷನ್ ರೈಟ್. ಸೊ ಕ್ಯಾಪಿಟಲೈಸೇಷನ್ ಮೇಲೆ ನಾವು ಟಾಪ್ ಕಂಪನೀಸ್ ಅಂತ ಕನ್ಸಿಡರ್ ಮಾಡಿ, ನಾವು ಇನ್ ದ ಸೆನ್ಸ್ NSE ಮತ್ತೆ BSE ಅವರು ಕನ್ಸಿಡರ್ ಮಾಡಿ ಅದನ್ನ ಆ ಒಂದು ಇಂಡೆಕ್ಸ್ ಅಲ್ಲಿ ಹಾಕಿರ್ತಾರೆ. ಅದೆಲ್ಲ ಓವರ್ ಆಲ್ ನಮ್ಗೆ ರಿಫ್ಲೆಕ್ಟ್ ಆಗೋದು ಎಲ್ಲಿ ಅಂದ್ರೆ ಆ ಇಂಡೆಕ್ಸ್ ಅಲ್ಲಿ ರೈಟ್. ಸೊ ನಿಮ್ಗೆ ಇಲ್ಲಿ ನೋಡಿದ್ರಲ್ವಾ ನನ್ನ ಒಂದು ಟ್ರೇಡಿಂಗ್ ಟರ್ಮಿನಲ್ ಅಲ್ಲಿ ನೋಡಿ ಸೆನ್ಸೆಕ್ಸ್ 380 ಪಾಯಿಂಟ್ ಕೆಳಗಡೆ ಬಂದಿದೆ. ಸೊ ಏನಕ್ಕೆ ಕೆಳಗಡೆ ಬಂದಿದೆ ಅಂದ್ರೆ ಆ ಸೆನ್ಸೆಕ್ಸ್ ಅಲ್ಲಿ 30 ಕಂಪನಿ ಇದೆಯಲ್ವಾ, ಸೊ ಆ 30 ಕಂಪನಿಲಿ ಮೋಸ್ಟ್ ಆಫ್ ದ ಕಂಪನೀಸ್ ಏನಾಗಿರುತ್ತೆ ಅಂದ್ರೆ ಕೆಳಗಡೆ ಬಂದಿರುತ್ತೆ ರೈಟ್. ಸೊ ಹಂಗಾಗಿ ಈ ಒಂದು ಸೆನ್ಸೆಕ್ಸ್ ಅನ್ನೋ ಒಂದು ಇಂಡೆಕ್ಸ್ ಕೆಳಗಡೆ ಬರ್ತಾ ಇದೆ ಅಲ್ವಾ. ನಿಮ್ಗೆ ಅರ್ಥ ಆಯ್ತು ಅಂತ ತಿಳ್ಕೊಂತೀನಿ. ಅಂಡ್ ಇನ್ನೊಂದು ವಿಚಾರ, ಸರ್ ಇವಾಗ 30 ಕಂಪನೀಸ್ ತಗೊಂಡ್ರೆ 30 ಕಂಪನೀಸ್ಗಳೆಲ್ಲ ಸೇಮ್ ವ್ಯಾಲ್ಯೂ ಇದೆಯಾ, ವೈಟೇಜ್ ಇದೆಯಾ ಅಂತ ಕೇಳಿದ್ರೆ ಇಲ್ಲ. ಬೇಸ್ಡ್ ಆನ್ ಕ್ಯಾಪಿಟಲೈಸೇಷನ್ ಒಂದ್ ಕಂಪನಿಗೆ 10% ವೇಟೇಜ್ ಇರ್ಬೋದು, ಒಂದ್ ಕಂಪನೀಸ್ಗೆ 1% ವೇಟೇಜ್ ಇರ್ಬೋದು, ಒಂದ್ ಕಂಪನೀಸ್ಗೆ 2% ವೇಟೇಜ್ ಇರ್ಬೋದು. ಅದ್ರ ಕ್ಯಾಪಿಟಲೈಸೇಷನ್ ಹೇಗಿದೆ ಅದ್ರ ಮೇಲೆ ವೇಟೇಜ್ ಕೊಡ್ತಾರೆ. ಸೊ ಅದರಿಂದ ತಾನೇ ನಮ್ಗೆ ಗೊತ್ತಾಗೋದು ಯಾವ ತರ ಒಂದು ಎಕಾನಮಿ ನಡೀತಾ ಇದೆ ಅಂತ. ಸೊ ಸಣ್ಣ ಕಂಪನಿಗೂ ಅದೇ ವೇಟೇಜ್ ಕೊಟ್ಟು ದೊಡ್ಡ ಕಂಪನಿಗೂ ಅದೇ ವೇಟೇಜ್ ಕೊಟ್ರೆ ದೆನ್ ವಾಟ್ ಇಸ್ ದ ಡಿಫ್ರೆನ್ಸ್ ಇರಲ್ಲ ಅಲ್ವಾ. ಸೊ ಹಂಗಾಗಿ 30 ಕಂಪನಿ ಸೆಲೆಕ್ಟ್ ಮಾಡ್ಕೊಂಡ್ರು ಅಥವಾ 50 ಕಂಪನಿ ಸೆಲೆಕ್ಟ್ ಮಾಡ್ಕೊಂಡ್ರು ಅವರು ಬೇಸ್ಡ್ ಆನ್ ಅವ್ರ ಕ್ಯಾಪಿಟಲೈಸೇಷನ್ ಮೇಲೆ ವೇಟೇಜ್ ನ ಕೊಡ್ತಾರೆ. ಸೊ ಜಾಸ್ತಿ ಕ್ಯಾಪಿಟಲ್ ಇದ್ರೆ ಅದಕ್ಕೆ ಜಾಸ್ತಿ ವೇಟೇಜ್ ಕೊಡುತ್ತೆ ರೈಟ್. ಇವಾಗ ನೀವು ಒಂದ್ಸಲ ನೋಡ್ಬೋದು, ಸೊ ಸೆನ್ಸೆಕ್ಸ್ ಅಥವಾ ನಿಫ್ಟಿಲಿ 20 ಕಂಪನೀಸ್ ಅಥವಾ 30 ಕಂಪನೀಸ್ ಕೆಳಗಡೆ ಇದೆ ಅಂತ ಅನ್ಕೊಳ್ಳಿ, ಬಟ್ ಸ್ಟ್ರಾಂಗ್ 20 ಕಂಪನೀಸ್ ಮೇಲ್ಗಡೆ ಇದೆ. ಮೇಜರ್ ಆಗಿ ರಿಲಯನ್ಸ್, ಅದಾನಿ ಅಂಡ್ HDFC, ICICI, ಆಕ್ಸಿಸ್ ಬ್ಯಾಂಕ್, SBI ಬ್ಯಾಂಕ್, ಆಮೇಲೆ ಟಾಟಾ ಮೋಟರ್ಸ್, ಹೀರೋ ಮೋಟರ್ ಕಾರ್ಪ್,
ಈ ತರ ಟಾಪ್ ಕಂಪನೀಸ್ ಗಳು ಏನಾದ್ರು ಪಾಸಿಟಿವ್ ಆಗಿತ್ತು ಅಂದ್ರೆ ಈ ಒಂದು 30 ಕಂಪನೀಸ್ ನಮ್ಗೆ ಕೆಳಗಡೆ ಬಂದಿದ್ರು ನಮ್ಗೆ ಇಂಡೆಕ್ಸ್ ಮೇಲ್ಗಡೆನೆ ತೋರಿಸ್ತಾ ಇರುತ್ತೆ, ಬಿಕಾಸ್ ಅವೆಲ್ಲ ಜಾಸ್ತಿ ವೇಟೇಜ್ ಕೊಟ್ಟಿರ್ತಾರೆ. ಅಂಡ್ ಇನ್ನೊಂದು ನಿಮ್ಗೆ ಹೇಳಿದ್ದು ನಾನು, ಒಂದು ಕಂಟ್ರಿ ಎಕಾನಮಿನ ತಿಳ್ಕೊಬೇಕು ಅಂತಂದ್ರೆ ಒಂದು ಸ್ಟಾಕ್ ಮಾರ್ಕೆಟ್ ನ ನೋಡ್ಬೇಕು. ಒಂದು ಸ್ಟಾಕ್ ಮಾರ್ಕೆಟ್ ನ ನೋಡ್ಬೇಕು ಅಂದ್ರೆ ಅಲ್ಲಿ 2000 ಕಂಪನಿ ಇದೆ, 2000 ಕಂಪನಿ ನೋಡಕ್ ಆಗೋದಿಲ್ಲ. ಒಂದು ಇಂಡೆಕ್ಸ್ ನ ನೋಡ್ಬೇಕು. ಇಂಡೆಕ್ಸ್ ನ ನೋಡಿದ್ರೆ ಹೋಲ್ ಸ್ಟಾಕ್ ಮಾರ್ಕೆಟ್ ನಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಆ ಇಂಡೆಕ್ಸ್ ಪಾಸಿಟಿವ್ ಆಗಿದ್ರೆ ಸ್ಟಾಕ್ ಮಾರ್ಕೆಟ್ ಪಾಸಿಟಿವ್ ಆಗಿರುತ್ತೆ, ಇಂಡೆಕ್ಸ್ ನೆಗೆಟಿವ್ ಆಗಿದ್ರೆ ಸ್ಟಾಕ್ ಮಾರ್ಕೆಟ್ ನೆಗೆಟಿವ್ ಆಗಿರುತ್ತೆ ಅಲ್ವಾ. ಸೊ ಇಲ್ಲಿ ನೋಡ್ಬೋದು ನೀವು, ಸ್ಟಾಕ್ ನಮ್ಗೆ ಇಂಡೆಕ್ಸ್ ನೆಗೆಟಿವ್ ಆಗಿ ತೋರಿಸ್ತಾ ಇದೆ, ಬಟ್ ಕೆಲವೊಂದು ಕಂಪನೀಸ್ ಪಾಸಿಟಿವ್ ಆಗಿ ತೋರಿಸ್ತಾ ಇದೆ. ನೋಡಿ TCS ನಮ್ಗೆ ಪಾಸಿಟಿವ್ ಆಗಿ ತೋರಿಸ್ತಾ ಇದೆ ಅಲ್ವಾ. ಸೊ ಇದ್ರ ಅರ್ಥ ಏನು ಅಂತಂದ್ರೆ ನಮ್ಗೆ ಇಂಡೆಕ್ಸ್ ನೆಗೆಟಿವ್ ಆಗಿದೆ ಅಂದ್ರೆ ಹೋಲ್ ಸ್ಟಾಕ್ ಮಾರ್ಕೆಟ್ ನೆಗೆಟಿವ್ ಆಗಿದೆ ಅಂತಲ್ಲ, ಬಟ್ ಮೋಸ್ಟ್ ಆಫ್ ದ ಸ್ಟಾಕ್ಸ್ ನೆಗೆಟಿವ್ ಅಲ್ಲೇ ಹೋಗ್ತಾ ಇದೆ ಅಂತ. ಸೊ TCS ಪಾಸಿಟಿವ್ ಆಗಿರೋ ಕಾರಣ ತುಂಬಾ ಇರ್ಬೋದು, ಮೇ ಬಿ ಅದ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿರ್ಬೋದು, ಅಥವಾ ಇವತ್ತು ಅದಕ್ಕೆ ಏನಾದ್ರು ಒಂದು ಗುಡ್ ನ್ಯೂಸ್ ಬಂದಿರ್ಬೋದು, ಏನ್ ಬೇಕಾದ್ರೂ ಆಗಿರ್ಬೋದು. ಅದು ಇಂಡಿವಿಜುವಲ್ ಸ್ಟಾಕ್ಸ್ ಅಲ್ಲಿ ವೇರಿ ಆಗ್ತಾ ಇರುತ್ತೆ. ನಿಮ್ಗೆ ಇಲ್ಲೇ ನೋಡಿ ಟಾಪ್ ಗೇನರ್ಸ್ ಅಂತ ಇದೆಯಲ್ವಾ, ಈ ಗ್ಲ್ಯಾಡ್ ಕಂಪನಿ, ERA&M, Naukri.com, ಈ MRPL, ದೇವಿಯಾನಿ, ರೈಟ್, ಈ ಎಲ್ಲಾ ಕಂಪನೀಸ್ ಗಳು ಒಳ್ಳೆ ಚೆನ್ನಾಗಿ 14%, 8% ಅಂತೆಲ್ಲ ರಿಟರ್ನ್ಸ್ ಕೊಡ್ತಾ ಇದೆ ಪರ್ ಡೇಗೆ. ಸೊ ಇದೆಲ್ಲ ಏನಕ್ಕೆ ಅಂತಂದ್ರೆ ಇಂಡಿವಿಜುವಲ್ ಸ್ಟಾಕ್ಸ್ ಅದಕ್ಕೆ ತುಂಬಾ ಫ್ಯಾಕ್ಟರ್ಸ್ ಇರುತ್ತೆ ಏನಕ್ಕೆ ಇದೆಲ್ಲ ಪಾಸಿಟಿವ್ ಆಗಿ ಬರ್ತಾ ಇರುತ್ತೆ ಅಂತ. ಸೊ ಹಂಗಾಗಿ ನಿಮ್ಗೆ ಏನ್ ಅರ್ಥ ಆಗ್ಬೇಕು ಅಂದ್ರೆ ಇಂಡೆಕ್ಸ್ ಅಲ್ಲಿ ಮೇಜರ್ ಆಗಿ ಸೊ ಒಂದು ಐಡಿಯಾ ಕೊಡುತ್ತೆ ಓಲ್ಡ್ ಸ್ಟಾಕ್ ಮಾರ್ಕೆಟ್ ಯಾವ ತರ ಪರ್ಫಾರ್ಮ್ ಮಾಡ್ತಿದೆ ಅಂತ, ರೈಟ್. ಸೊ ಆ ಐಡಿಯಾ ಬೇಕು ಅಂತಂದ್ರೆ ನಿಮ್ಗೆ ಇಂಡೆಕ್ಸ್ ಬೇಕು, ರೈಟ್. ಸೊ ಮತ್ತೆ ಆ ಇಂಡೆಕ್ಸ್ ಇಂದ ನಾವು ಇಂಡಿಯನ್ ಎಕಾನಮಿನ ಮೆಜರ್ ಮಾಡಬಹುದು. ಈ ಇಂಡೆಕ್ಸ್ Nifty 50 ಅನ್ನೋ ಇಂಡೆಕ್ಸ್ ನಮ್ಗೆ 2%, 3% ಮೂವ್ ಕೊಡ್ತು ಅಂತಂದ್ರೆ ಸೊ ಎಕಾನಮಿ ಚೆನ್ನಾಗಿ ರನ್ ಆಗ್ತಾ ಇದೆ ಅಂತ, ಅಥವಾ ಓವರ್ ಪೀರಿಯಡ್ ಆಫ್ 1 month 2 months ಅದು ಪಾಸಿಟಿವ್ ಆಗಿ ಮೂವ್ ಆಗ್ತಾ ಇದೆ, ಅಪ್ವರ್ಡ್ ಆಗಿ ಮೂವ್ ಆಗ್ತಾ ಇದೆ ಅಂತಂದ್ರೆ ನಮ್ಗೆ ಎಕಾನಮಿ ಚೆನ್ನಾಗಿ ರನ್ ಆಗ್ತಾ ಇದೆ ಅಂತ. ಈಗ ಲಾಸ್ಟ್ ಒಂದು 3-4 months ಇಂದ ತುಂಬಾ ಕೆಳಗಡೆ ಬಂದಿದೆ ಅಂದ್ರೆ ಎಕಾನಮಿ ಸ್ವಲ್ಪ ಟ್ರಬಲ್ ಅಲ್ಲಿ ಇದೆ ಅಂತ ನಾವು ಅದನ್ನ ಅರ್ಥ ಮಾಡ್ಕೋಬಹುದು. ಸೊ ಒಂದು ಬ್ರಾಡ್ ಆಗಿ ನಮ್ಗೆ ಒಂದು ಪಿಕ್ಚರ್ ಕೊಡುತ್ತೆ ಎಕಾನಮಿ ಬಗ್ಗೆ, ಅದು ನಮ್ಗೆ ಇಂಡೆಕ್ಸ್. ಸೊ ನಿಮ್ಗೆ ಇಷ್ಟು ನಾನೆಲ್ಲ ಹೇಳಿರೋದು ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಇನ್ನೇನಾದ್ರೂ ನಿಮ್ಗೆ ಇಂಡೆಕ್ಸ್ ಬಗ್ಗೆ ಡೌಟ್ ಇತ್ತು ಅಂದ್ರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ನಿಮ್ಗೆ ಅದಕ್ಕೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಐ ಥಿಂಕ್ ನಾನು ಏನ್ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಎಕ್ಸ್ಪ್ಲೈನ್ ಮಾಡಿದೀನಿ. ಇನ್ ಕೇಸ್ ಏನಾದ್ರೂ ನಾನು ಬಿಟ್ಟಿದ್ರೆ ಅದನ್ನ ಡೆಫಿನೆಟ್ ಆಗಿ ನಾನು ಮುಂದಿನ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ನೋಡೋದಕ್ಕೆ. ಅಂಡ್ ಇಫ್ ಇನ್ ಕೇಸ್ ನೀವು ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ. ನಾನು ಮಾಡಿರುವಂತ ಪ್ರಯತ್ನ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಮುಂದೆ ನಾನು ಯಾವ್ದಾವ್ದೆಲ್ಲ ವಿಡಿಯೋ ಮಾಡ್ತೀನಿ ಅದನ್ನೆಲ್ಲ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ಮೊದಲು ಬರ್ಬೇಕು ಅಂದ್ರೆ ಪಕ್ಕದಲ್ಲಿರೋ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಕೀಪ್ ಯುವರ್ ಕ್ಯಾಪಿಟಲ್ ಸೇಫ್. ಬಾಯ್ ಬಾಯ್.